ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಈ ಮಧ್ಯೆ ನೋಡ್ತಿರ್ಬೋದು ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಟ್ರೆಂಡಿಂಗ್ ಫೋಟೋಗಳು ಅನ್ನೋದು ಬರ್ತಾ ಇದೆ ಸ್ನೇಹಿತರೆ. ಯಾವ ರೀತಿ ಅಂದರೆ ಸ್ನೇಹಿತರೆ, ರಾಮ ಸೀತಾ ಫೋಟೋಗಳು ಈ ಥರ ನೋಡ್ತಿರ್ಬೋದು. ಇವುಗಳಿಗೆ ಅವರ ಒಂದು ಫೋಟೋವನ್ನು ಹೇಗೆ ಸೆಟ್ ಮಾಡ್ತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಫೋಟೋ ಕೂಡ ನೀವು ಈ ರೀತಿ ಫೋಟೋಗಳಿಗೆ ನೀವು ಸೆಟ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ಒಂದು ವೆಬ್ಸೈಟ್ ಮುಖಾಂತರ ನೀವು ಆ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದು ಅಂತ ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಒಂದು ಡೀಟೇಲ್ ಬರುತ್ತೆ. ಅಲ್ಲಿ ಕೆಳಗೆ ಹೋದರೆ ನಿಮಗೆ ವೆಬ್ಸೈಟ್ ಲಿಂಕ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಒಂದು ಪ್ರೊಮೋ ಕೋಡ್ ಬಳಸ್ಕೊಂಡು ನೀವು ಬಿಂಗೋ ಆ್ಯಪ್ನಲ್ಲಿ ನೀವು ಆ ಥರ ಒಂದು AI ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಆ ಒಂದು ಫೋಟೋದಲ್ಲಿ ನಿಮ್ಮ ಒಂದು ಫೋಟೋವನ್ನು ಹೇಗೆ ಆ್ಯಡ್ ಮಾಡಬೇಕು ಅನ್ಕಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ 4 ಟೈಪ್ ಆಪ್ಷನ್ ಇರುತ್ತೆ. ಒಂದು ಫೇಸ್ ಶಾಪ್ ಅಂತ, ಇನ್ನೊಂದು ಮಲ್ಟಿ ಫೇಸ್ ಶಾಪ್ ಅಂತ, ಇನ್ನೊಂದು ವಿಡಿಯೋ ಫೇಸ್ ಶಾಪ್ ಅಂತ, ಹಾಗೆ AI ಫೇಸ್ ಜನರೇಟರ್ ಇರುತ್ತೆ. ಇಲ್ಲಿ ನಿಮಗೆ ಅಂದರೆ ನಿಮಗೆ ಇಬ್ಬರಿದ್ದರೆ ಇಬ್ಬರು ಫೋಟೋವನ್ನು ಸೆಟ್ ಮಾಡ್ಕೋಬೇಕಂದ್ರೆ ಮಲ್ಟಿಪ್ಲೇ ಬಳಸ್ಕೋಬೋದು. ಅಥವಾ ನಿಮಗೆ ಸಿಂಗಲಾಗಿ ಒಬ್ಬಕ್ಕೆ ಫೋಟೋ ಬೇಕಾದರೂ ನೀವು ಫೇಸ್ ಶಾಪ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಮೇಲೆ ಅಪ್ಲೋಡ್ ಒರಿಜಿನಲ್ ಇಮೇಜ್ ಅಂತ ಇರುತ್ತೆ. ಯಾವ ಒಂದು ಇಮೇಜಿಗೆ ನೀವು ನಿಮ್ಮ ಒಂದು ಫೋಟೋವನ್ನು ಸೆಟ್ ಮಾಡ್ಬೇಕು ಅನ್ಕೊಂತೀರಲ್ಲ, ಆ ಒಂದು ಇಮೇಜನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ನಿಮಗೆ ಕೆಳಗೆ ನೋಡ್ತಿರ್ಬೋದು ಅಪ್ಲೋಡ್ ಟಾರ್ಗೆಟ್ ಫೇಸ್ ಅಂತಿರುತ್ತೆ. ನಿಮ್ಮ ಒಂದು ಫೋಟೋವನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜಸ್ಟ್ ಅಪ್ಲೋಡ್ ಸಾಫ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಂತರ ಕೆಳಗೆ ಸ್ವಾಪ್ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಸಮಯವನ್ನು ತಗೊಂತೆ ನೋಡ್ತಿರ್ಬೋದು. ನಂತರ ನೋಡ್ತಿರ್ಬೋದು ಸ್ನೇಹಿತರೆ, ಈ ರೀತಿ ಫೋಟೋ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಂತರ ನೀವು ಇಲ್ಲಿ ಡೌನ್ಲೋಡ್ ಅಂತಿರುತ್ತೆ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೋಬೋದು. ಹಾಗೆ ನಿಮಗೆ ಒಂದು ವೇಳೆ ನೀವು ಇದನ್ನು ನೀವು ಒಂಥರ ವಿಡಿಯೋ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಇಮೇಜ್ ಟು ವಿಡಿಯೋ ಅಂತ ಇರುತ್ತೆ ನೋಡ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕ್ರಿಯೇಟ್ ಮಾಡ್ಕೊಂಡು ಈ ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಸ್ನೇಹಿತರೆ, ನನ್ನ ಹತ್ರ ನೋಡ್ತಿರ್ಬೋದು ಈ ರೀತಿ ನಿಮಗೆ ಮೋಷನ್ ಥರ ಬರುತ್ತೆ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು, ಇಲ್ಲಿ ಹಿಂದೆ ಇರುವೆಲ್ಲ ಬ್ಯಾಕ್ಗ್ರೌಂಡ್ ಅನ್ನೋದು ಒಂದು ಮೂವಿಂಗ್ ಥರ ಬರುತ್ತೆ. ಅದು ನಿಮಗೆ ನೋಡೋಕ್ಕೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ನಿಮ್ಗೆ ರಾಮ ಅಥವಾ ಸೀತೆ ಯಾವುದೇ ಫೋಟೋ ಇರ್ಬೋದು, ಆ ಒಂದು ಫೋಟೋಗಳಿಗೆ ನಿಮ್ಮ ಒಂದು ಫೋಟೋ ಸೆಟ್ ಮಾಡ್ಕೋಬೋದು. ಸಿಂಗಲ್ ಫೋಟೋ ಆಗಿದ್ರೆ ನೀವು ಸಾಫ್ಟ್ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು 2 ಫೋಟೋ 3 ಫೋಟೋ ಇದ್ದರೆ ನೀವು ಮಲ್ಟಿಫೈಸ್ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋವನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಒಂದು ಫೋಟೋವನ್ನು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಸೆಟ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಪೋಸ್ಟ್ ಮಾಡಿ. ನಿಮ್ಮ ಒಂದು ಪೋಸ್ಟಿಗೆ ನಿಮ್ಮ ಒಂದು ಪೋಸ್ಟ್ ಕೂಡ ಟ್ರೆಂಡ್ ಆಗುವ ಚಾನ್ಸ್ ಇರುತ್ತೆ ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.